ಹಾಯ್ ಎಲ್ರಿಗೂ ನಮಸ್ಕಾರ. SC ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಕೂಡ ಆಧಾರದ ಸ್ವಾಗತ. ಇವತ್ತು ನೋಡಿ ನಾವು ಮಾಡಿರೋದು ಕಡುವ ಮೀನಿನ ಸಾರಿನ ಒಂದು ವಿಡಿಯೋ. ಕಡುವ ಮೀನು ಅಂದರೆ ಹೆಚ್ಚಿನವ್ರು ಕೇಳಿರ್ಬೋದು ಅಥವಾ ಬೇರೆ ಅದಕ್ಕೆ ಶಬ್ದಗಳು ಇರ್ಬೋದು, ಗೊತ್ತಿಲ್ಲ. ನಾವು ಈ ಮೀನಿಗೆ ಹೇಳೋದು ಕಡುವ ಮೀನು ಅಂತ. ಈಗ ಮೀನಿಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಅಲ್ವ, ಹಾಗಾಗಿ ಫ್ರೆಶ್ ಆಗಿದ್ದಿದ್ದು ಇದು ಮತ್ತು ಬಂಗುಡೆ ಮಾತ್ರ. ಹಾಗಾಗಿ ನಾವು ಕಡುವ ಮೀನು ತಂದಿದ್ದು. ಇದನ್ನೊಂದು ತೆಂಗಿನಕಾಯಿ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಇದನ್ನು ತೆಂಗಿನಕಾಯಿ ಸಾರೇ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ತುಂಬ ಫ್ರೆಶ್ ಆಗಿರುತ್ತೆ ಮೀನಿದು. ಹಾಗೆ ಇದಕ್ಕೆ ಏನೆಲ್ಲ ಮಸಾಲೆ ಹಾಕಿದ್ದೀನಿ, ಯಾವ ರೀತಿ ಮಾಡೋದು ಎಲ್ಲವನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಕೊನೆಯವರೆಗೆ ನನ್ನ ವೀಡಿಯೋ ನೋಡಬೇಕು, ಆದರೆ ಮಾತ್ರ ನಿಮಗೆ ಇಷ್ಟು ರುಚಿಕರವಾದ ಸಾರನ್ನು ಮನೆಯಲ್ಲಿ ಮಾಡಲಿಕ್ಕಾಗುತ್ತೆ. ನೀವು ಅರ್ಧ ನೋಡಿ ಹೋದರೆ ನಿಮಗೆ ಮಾಡಲಿಕ್ಕಾಗೋದಿಲ್ಲ. ಏನು ಕಷ್ಟ ಏನಿಲ್ಲ ನಮ್ಮ ಸಾರು ಮಾಡಲಿಕ್ಕೆ, ತುಂಬ ಸುಲಭ ಇದೆ. ಮಾತ್ರ ಹಳೆಯ ಕಾಲದಲ್ಲಿ ಮಾಡ್ತಾಯಿದ್ರಲ್ವ ಅದೇ ರೀತಿಯ ಸಾರು, ತುಂಬ ರುಚಿಕರ ಮತ್ತು ಮನೆಯ ಮಸಾಲೆಯೊಂದಿಗೆ ಮಾಡೋದಲ್ವ. ಹಾಗೆ ನೋಡ್ಕೊಂಡು ಬರುವ ನಾವು. ಇವತ್ತು ಸಾರು ಮಾಡೋ ಮೀನು ಇದು ನೋಡಿ, ಕಡುವ ಮೀನು ಅಂತ ಹೆಸರು. ಇದು ಸಮುದ್ರ ಮೀನೇ. ಮೀನಿಗೆ ಬಹಳ ಡಿಮ್ಯಾಂಡ್ ಇದೆ ಅಲ್ವ, ಎಲ್ಲ ಕಡೆ ಮಳೆ ಇರೋದ್ರಿಂದ. ಹಾಗೆ ಇದನ್ನು ಈಗ ಕಟ್ ಮಾಡಬೇಕು. ಸ್ವಲ್ಪ ಒಂದು 20 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ನೀರಲ್ಲಿ ಮುಳುಗಿರಲಿ, ಆಮೇಲೆ ಕಟ್ ಮಾಡುವ. ತುಂಬ ಟೇಸ್ಟಿ ಮೀನಿದು ನೋಡಿ. ಈ ಕಟ್ ಮಾಡುವಲ್ಲ, ಇದು ಸತ್ತವರ ಮೂಗು ಮುರಿಯೋದಿಲ್ಲ ಈ ಕತ್ತಿ, ಆ ಥರ ವಯಸ್ಸಾಯ್ತು ಕತ್ತಿಗೆ. ಚೆನ್ನಾಗಿ ತಿನ್ನಬೇಕಂದ್ರೆ ಚೆನ್ನಾಗಿ ಕೆಲಸನೂ ಇದೆ. ಇಂಥದ್ದೊಂದು ಕತ್ತಿ ಮನೆಯಲ್ಲಿ ಇಟ್ಕೊಳ್ಳಿ, ಆಗ ನಿಮಗೆಲ್ಲ ಕಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಏನು ತೊಂದರೆ ಇಲ್ಲ, ಅಂಗಡಿಯಲ್ಲೆಲ್ಲ ಕಟ್ ಮಾಡಿ ತರ್ತಾರೆ. ನಾವು ಡೆನ್ಸ ಮಾಡೋದಲ್ವ ಈಗ, ಹಾಗಾಗಿ ಡೆನ್ಸ ಮಾಡೋರಿಗೆ ಕಟ್ ಮಾಡೋಲ್ಲ. ಮೇಲ್ಗಡೆ ಚೆನ್ನಾಗಿ ತೆಗಿಬೇಕಿದೆಲ್ಲ. ಈ ಥರ ಪೀಸ್ ಪೀಸ್ ಮಾಡಬೇಕು. ನನಗೆ ಚಿಕ್ಕ ಎಲ್ಲ ಇಂಟ್ರೆಸ್ಟ್ ಇದೆ ಮೀನು ಈ ಥರ ಕಟ್ ಮಾಡೋದು.
ಮಂಡೆ ನೀರಿನ ಮಂಡೆ. ನೋಡಿ 2 ಮೀನು ಕೂಡ ಕಟ್ ಮಾಡಿದ್ದಾಯ್ತು. ಇವಾಗ ಇದನ್ನು ಚೆನ್ನಾಗಿ ತೊಳಿಬೇಕು. ನೋಡಿ ಒಂದೊಂದು ಮೀನನ್ನು ಹೀಗೆ ಅದರ ಒಳಭಾಗ ಎಲ್ಲ ಕ್ಲೀನ್ ಮಾಡಬೇಕು. ಎಲ್ಲ ಈಸಿ ಇದೆ, ನಾವು ಮಾಡಿದರೆ ಎಲ್ಲ ಕೂಡ ಈಸಿ ಇದೆ. ಈ ಕಪ್ಪುದೆಲ್ಲ ತೆಗಿಬೇಕು ನೋಡಿ. ದೊಡ್ಡ ದೊಡ್ಡ ಪೀಸ್ನೆಲ್ಲ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದ್ದೇನೆ ನೋಡಿ. ತೊಳೆದೆಲ್ಲ ಆಗಿದೆ. ಇನ್ನು ಮಸಾಲೆ ರೆಡಿ ಮಾಡಿ ಮೀನು ಸಾರು ಕೂಡ ರೆಡಿ ಮಾಡುವ. ಇದು ನೋಡಿ ತಲೆಯನ್ನು ಕಟ್ ಮಾಡಲಿಕ್ಕೆ ಆಗಲ್ಲ, ಇದು ತಲೆ ಹೀಗೆ ಇರಲಿ. ನೆಕ್ಸ್ಟ್ ಮಸಾಲೆಗೆ ರೆಡಿ ಮಾಡುವ. ಬಾಣಲಿ ಬಿಸಿಯಾಗಿತ್ತು, ಹಾಗೆ ಒಂದೇ 1 ಸ್ಪೂನ್ ಎಣ್ಣೆ ಹಾಕಿದ್ದೇನೆ. ಎಣ್ಣೆಯನ್ನು ಸ್ವಲ್ಪ ಹರಡಿ, ಹಾಗೆ ಮೊದಲು ಒಂದು 5 ಬ್ಯಾಡಗಿ ಮೆಣಸು, 5-6 ಬ್ಯಾಡಗಿ ಮೆಣಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಉರಿಬೇಕು, ಸೀದು ಹೋಗೋದಾಗೆ. ಇದು ಸ್ವಲ್ಪ ಉರಿಲಿಕ್ಕೆ ಫ್ರೈ ಆಗಲಿಕ್ಕೆ ಲೇಟ್ ಆಗೋ ಕಾರಣ ಇದನ್ನು ಫಸ್ಟ್ ಹಾಕಬೇಕು. ಇದು ಫ್ರೈ ಆಗ್ತಾ ಬರುವಾಗ ಖಾರ ಕಮ್ಮಿ ಇರುವ ಒಂದು 15 ಗುಂಟೂರು ತಗೊಂಡಿದ್ದೇನೆ. ಖಾರ ಜಾಸ್ತಿ ಇದ್ದರೆ 8-10 ಸಾಕು. ಇದು ತೀರಾ ಖಾರ ಇಲ್ಲ, ನನಗೆ ಒಂದೊಂದು ಸಲ ಈ ಥರ ಸಿಕ್ಕಿಬಿಡುತ್ತೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಒಳ್ಳೆ ಘಮ ಘಮ ಅಂತ ಇದೆ, ಅದರ ಖಾರ ಬಹಳ ಕಮ್ಮಿ ಇದೆ, ಹಾಗಾಗಿ ನಾನು ಅಷ್ಟು ಹಾಕಿದ್ದೇನೆ. ಇಲ್ಲಾಂದರೆ 8-10 ಅಷ್ಟು ಸಾಕು. ಇದು ಫ್ರೈ ಆಗ್ತಾ ಬರುವಾಗ ಜೊತೆಯಲ್ಲಿ 3/4 ಸ್ಪೂನು ಧನಿಯಾ ಬೀಜ ಹಾಕಿದ್ದೇನೆ. ನಮ್ಮ ಮೀನು ಎಷ್ಟಿದೆ ಅಷ್ಟೇ ನಾವು ಅಳತೆ ಮಾಡಿ ಹಾಕಬೇಕು. ಈಗ 1 kg ಮೀನು ಜಾಸ್ತಿ ಇದ್ದರೆ 1 ಸ್ಪೂನೆಲ್ಲ ಹಾಕ್ಬೋದು. ಈಗ 2 ಮೀನು ಇರೋದಲ್ವ, ಒಂದು 800 ಗ್ರಾಮ್ ಇದೆ ಅಷ್ಟೇ. ನಿಮಗೆ ಬೇಕು ಅಂದರೆ ಮಾತ್ರ ಒಂದು 5-6-10 ಒಳಗಡೆ ಕಾಳು ಮೆಣಸು ಹಾಕಿ. ಕೆಲವರಿಗೆ ಕಾಳು ಮೆಣಸು ಇಷ್ಟ ಆಗೋದಿಲ್ಲ, ಅದು ಆಪ್ಷನಲ್ ಅಲ್ಲ, ಅಂದರೆ ಹಾಕಿದರೆ ಚೆನ್ನಾಗಿರುತ್ತೆ. ಹಾಗೆ 1-2 ಚಿಟಿಕೆ ಮೆಂತ್ಯ ಹಾಕಿ 1 ಸೆಕೆಂಡಿಗೆ ಸ್ಟವ್ ಆಫ್ ಮಾಡಬೇಕು. ಇಲ್ಲಾಂದರೆ ಮೆಂತ್ಯ ಸೀದು ಹೋದರೆ ಇಷ್ಟು ಕಷ್ಟಪಟ್ಟ ಸಾರಿನ ರುಚಿಯಲ್ಲಿ ಹೋಗುತ್ತೆ, ಒಂದು ಕಹಿ ಬಂದುಬಿಡುತ್ತೆ. ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೇನೆ ನಾನು. ಈಗ ಸ್ಟವ್ ಆಫ್ ಮಾಡಿದ್ದೇನೆ, ಹಾಗೆ ಬಿಸಿಯೆಲ್ಲ ಆರ್ತಾಯಿದೆ. ಒಂದು ಮೀಡಿಯಮ್ ಸೈಜ್ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಾಕಿದ್ದೇನೆ. ಇದಕ್ಕೆ ಬಂಗುಡೆ ಬೂತಾಯಿಗೆ ಜಾಸ್ತಿ ಹಾಕಲಿಕ್ಕಿಲ್ಲ. ಹಾಗೆ 1/4 ಸ್ಪೂನಷ್ಟು ಸಾಕು ಅರಿಶಿನ ಪುಡಿ. ಇನ್ನು ಇದಕ್ಕೆ ನಾನು ತೆಂಗಿನಕಾಯಿ ಮಾತ್ರ ತುರಿದು ತರಬೇಕು. ಈಗ ಇಲ್ಲಿ ಮಸಾಲೆ ಎಲ್ಲ ರೆಡಿಯಾಗಿದೆ ಅಲ್ವಾ. ಇವಾಗ ಚಿಕ್ಕ ತೆಂಗಿನಕಾಯಿ ಅಂದರೆ 1 ಕಪ್ ತೆಂಗಿನ ತುರಿ ಹಾಕ್ತಾ ಇದ್ದೇನೆ. ಇಷ್ಟಿರುವ ತೆಂಗಿನಕಾಯಿನ ಫುಲ್ಲು ತಗೊಂಡಿದ್ದೇನೆ. ಇದನ್ನು ಇವಾಗ ನೀರು ಹಾಕಿ ಮಿಕ್ಸಿ ಜಾರಲ್ಲಿ ರುಬ್ಬಿ ತರಬೇಕು, ನೈಸಾಗಿ, ತುಂಬ ನುಣ್ಣಗೆ ರುಬ್ಬಬೇಕು. ಕಣ್ಣಿನ ಕಾಡಿಗಿದೆ ಅಲ್ವಾ, ಆ ಥರ ರುಬ್ಬಬೇಕು. ಈಗ ಮೆಣಸಿನಕಾಯಿ ಎಲ್ಲ ಹುರಿದಾಯ್ತಲ್ವ. ಈಗ ನಾನೊಂದು ಚಿಕ್ಕ ಇಷ್ಟಿರುವ ತೆಂಗಿನಕಾಯಿ ತಗೊಂಡಿದ್ದೇನೆ.
1 ಕಪ್ಪು ಇಷ್ಟು ಇರೋ ಕಪ್ಪಲ್ಲಿ 1 ಕಪ್ ತೆಂಗಿನ ತುರಿನ ಹಾಕಿ ಈಗ ನೀರು ಹಾಕಿ ಇದನ್ನು ತುಂಬ ಚೆನ್ನಾಗಿ ರುಬ್ಬಿಕೊಂಡು ಬರ್ತೇನೆ. ಆಮೇಲೆ ಸಾರು ಮಾಡೋದು ಹೇಳ್ಕೊಡ್ತೇನೆ. ಇದು ಮುಳುಗುವಷ್ಟು ನೀರು ಹಾಕಬೇಕು. 5 ನಿಮಿಷಲ್ಲೇ ರುಬ್ಕೊಂಡು ಬರ್ತೇನೆ ನಾನು. ನೋಡಿ ಮೀನು ಸಾರಿಗೆ ರುಬ್ಬಿದ್ದಾಯಿತು. ಫುಲ್ಲು ನುಣ್ಣಗೆ ರುಬ್ಕೊಂಡು ಬಂದಿದ್ದೇನೆ. ಇನ್ನು ಸಾರು ಮಾಡಲಿಕ್ಕೆ ರೆಡಿ ಮಾಡುವ ನಾವು. ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, 1.5 ಟೊಮೆಟೊ ಇಷ್ಟನ್ನು ಇವಾಗ ಪಾತ್ರೆಗೆ ಹಾಕಬೇಕು. ರುಬ್ಬಿದ ಮಸಾಲೆಯನ್ನು ಸೇರಿಸಿ ಅದಕ್ಕೆ ಬೇಕಾದ ರೀತಿಯಲ್ಲಿ ನೀರು ಹಾಕಿ, ಎಷ್ಟು ಬೇಕೋ ಅಷ್ಟು ನೀರು ಹಾಕಿ, ಇನ್ನು ಒಂಚೂರು ನೀರು ಹಾಕಬೇಕಾಗುತ್ತೆ ನೋಡಿ. ಇಷ್ಟು ಗಟ್ಟಿ ಬೇಕಾಗಿಲ್ಲ. ಈಗ ಸ್ವಲ್ಪ ನೀರು ಹಾಕುವ ನೋಡಿ, ಸಾಕು. ಈಗ ರುಚಿಗೆ ತಕ್ಕ ಉಪ್ಪು ಹಾಕುವ. 1.5 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ನಾನೀಗ. ನೋಡಿ ನಮ್ಮ ಸಾರು ಕುದೀತಾ ಇದೆ. ಹೀಗೆ ಇನ್ನೊಂದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಈಗ ಕುದೀತಾ ಇರಲಿ. ಹಸಿಮೆಣಸಿನಕಾಯಿ ಬಣ್ಣ ಇದೆ ಅಲ್ವಾ, ಅದು ಪೂರ್ತಿಯಾಗಿ ಬದಲಾದಾಗ ಹಸಿ ವಾಸನೆ ಹೋಗಿದೆ ಅಂತ ಅರ್ಥ. ಹಾಗೆ ಈಗ ಮುಚ್ಚಳ ತೆಗೆಯುವ. ಮುಚ್ಚಳ ತೆಗೆದೇ ಕುದಿಸುವ. ಚೂರು ಉಪ್ಪು ಕಮ್ಮಿ ಇದೆ, ಹಾಗೆ ಇಲ್ಲಿ 1/4 ಸ್ಪೂನಷ್ಟು ಉಪ್ಪು ಹಾಕಿದೆ. ಉಪ್ಪು ಹಾಕಿದ ಮೇಲೆ ಈ ಥರ ಒಂದು ಸಲ ಈ ಥರ ಕಲಸಬೇಕು. ಈಗ ನೋಡಿ ಹಸಿಮೆಣಸಿನಕಾಯಿ ಬಣ್ಣ ಎಲ್ಲ ಬದಲಾಯ್ತಲ್ವ. ಈಗ ನಾವು ಮೀನನ್ನು ಹಾಕುವ. ಮೊದಲು ತಲೆಯನ್ನು ಹಾಕುವ. ತಲೆ ಸ್ವಲ್ಪ ಲೇಟ್ ಅಲ್ವ ಬೇಯಲಿಕ್ಕೆ, ಹಾಗೆ ತಲೆಯನ್ನು ಹಾಕಿದೆ. ಈಗ 1 ನಿಮಿಷ ತಲೆ ಕುದೀಲಿ, ನಂತರ ಇಲ್ಲಿ ಮೀನನ್ನು ಹಾಕುವ. ಈಗ ಎಲ್ಲ ಮೀನನ್ನು ಹಾಕುವ. ನೀರೆಲ್ಲ ಇರಬಾರ್ದು ಮೀನು ಹಾಕುವಾಗ. ಹಾಗಾಗಿ ಒಂದೊಂದೇ ಮೀನನ್ನು ಈ ಥರ ಹಾಕಿ ಎಲ್ಲ ಮೀನನ್ನು ಸೇರಿಸಿ. ಇವಾಗ ನೋಡಿ ಸಾರು ಚೆನ್ನಾಗಿ ಕುದೀತಾ ಇದೆ, ಹಾಗೆ ಮೀನು ಬೇಯಲಿಕ್ಕೆ ಕೂಡ ಸ್ಟಾರ್ಟ್ ಆಗಿದೆ. ಇನ್ನೊಂದು ನಿಮಿಷದಲ್ಲಿ ನಾವು ಆಫ್ ಮಾಡುವ. ಲೆಕ್ಕಕ್ಕಿಂತ ಜಾಸ್ತಿ ಬೇಯಬಾರ್ದು. ಇವತ್ತಿನ ಕಡುವ ಮೀನು ತೆಂಗಿನಕಾಯಿ ಸಾರು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೀವು ಕೂಡ ಇದನ್ನು ಮನೆಯಲ್ಲಿ ಒಂದು ಸಲ ಮಾಡಿ ಇದರ ಸವಿಯನ್ನು ಖಂಡಿತ ಅನುಭವಿಸಿ. ನನಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಕೊಡಿ, ಹಾಗೆ ಶೇರ್ ಮಾಡಿ. ನಮ್ಮ ಚಾನಲಿಗೆ ಹೊಸಬರಾದರೂ ಹಳೆಬರಾದರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬಿಟ್ಟು ಹೋಗಬೇಡಿ. ಬೆಲ್ ಐಕನ್ ಒತ್ತಿದರೆ ನನ್ನ ಮತ್ತಷ್ಟು ವೀಡಿಯೋ ನಿಮಗೆಲ್ಲ ಬರುತ್ತೆ. ಮತ್ತೆ ಒಂದು ಹೊಸ ಅಡುಗೆಯೊಂದಿಗೆ ಭೇಟಿಯಾಗೋಣ. ಎಲ್ಲರೂ ಕೂಡ ಮತ್ತೊಮ್ಮೆ ಹೇಳ್ತಾನೆ, ಇದನ್ನು ಮನೆಯಲ್ಲಿ ಖಂಡಿತವಾಗಿ ಮಾಡಿ ನೋಡಲೇಬೇಕು. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಮತ್ತೆ ಭೇಟಿಯಾಗೋಣ.